Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಹಾಗೆ ಪ್ರಜ್ವಲ್ ರೇವಣ್ಣ ಹಾಸನದ ಎಂಪಿ ಗೆಸ್ಟ್ ಹೌಸ್ ಅನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥ ಒಂದು ಶಂಕೆ ಇದೆ. ಬಹುಶಃ ಈ ಚಿತ್ರೀಕರಣ ಎಲ್ಲವೂ ಕೂಡ ಆ ಗೆಸ್ಟ್ ಹೌಸ್ ನಲ್ಲಿ ನಡೆದಿರಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಹಾಗಾಗಿ ಒಂದೇ ರೂಮ್ ನಲ್ಲೇ ರೆಕಾರ್ಡ್ ಆಗಿರುವಂತಹ ಒಂದು ವಿಡಿಯೋಗಳು ಒಂದಷ್ಟು ವೈರಲ್ ಆಗಿರುವಂಥದ್ದು. 5 ವರ್ಷದ ಹಿಂದೆ ಗೆಸ್ಟ್ ಹೌಸ್ ಉದ್ಘಾಟನೆಯಾಗಿತ್ತು. ಹಾಗಾಗಿ ಈಗ ಎಸ್ಐಟಿ ಈ ಎಂಪಿ ಗೆಸ್ಟ್ ಹೌಸ್ನ ಪರಿಶೀಲನೆ ನಡೆಸುವಂತಹ ಸಾಧ್ಯತೆಗಳಿವೆ. ಗೆಸ್ಟ್ ಹೌಸ್ನ ಮೊದಲ ಮಹಡಿಯಲ್ಲಿರುವಂತಹ ಪ್ರಜ್ವಲ್ ಅವರ ರೂಮ್ ಇದು. ಆ ವಾರದಲ್ಲಿ 4 ದಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಪ್ರಜ್ವಲ್ ಇರ್ತಾ ಇದ್ರು. ಪ್ರಜ್ವಲ್ ಭೇಟಿಗೆ ನಿತ್ಯವೂ ಕೂಡ ನೂರಾರು ಜನ ಆಗಮಿಸ್ತಾ ಇದ್ರು. ಪ್ರಜ್ವಲ್ ಪೆನ್ ಡ್ರೈವ್ ವಿವಾದ ಹಿನ್ನೆಲೆ ಈಗ ಗೆಸ್ಟ್ ಹೌಸ್ಗೆ ಬೀಗ ಹಾಕಿದ್ದಾರೆ. ಯಾಕಂದ್ರೆ ಸಹಜ ಈಗ ಎಸ್ಐಟಿ ಕೂಡ ಬಂದು ಅಲ್ಲಿ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಅಲ್ಲಿಗೆ ಬೀಗ ಹಾಕಿರುವಂಥದ್ದನ್ನು ನೋಡ್ಬೋದು. ಈ ಗೆಸ್ಟ್ ಹೌಸ್ನಿಂದ ನಾವು ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡ. ದೇಶಾದ್ಯಂತ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣ ಏನಿದೆ ಅದು ಸದ್ದನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ಏನಿದೆ ಅದು ದೇಶಾದ್ಯಂತ ವೈರಲ್ ಆಗ್ತಾ ಇದ್ದಂತೆಯೇ ಏನು ಚುನಾವಣೆಯ ಮತದಾನ ಮುಗಿದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಇದೇ ಗೆಸ್ಟ್ ಹೌಸ್ ಏನಿದೆ ಈ ಗೆಸ್ಟ್ ಹೌಸ್ ಇಂದಾನೆ ಏನು ವಿದೇಶಕ್ಕೆ ತೆರಳಿರುವಂಥದ್ದು. ಏನು ಇದೇ ಗೆಸ್ಟ್ ಹೌಸ್ನಲ್ಲಿ ಸಂಜೆವರೆಗೂ ಇದ್ರು. ಈ ಗೆಸ್ಟ್ ಹೌಸ್ನಿಂದ ಬೆಂಗಳೂರಿಗೆ ತೆರಳಿ ಅಲ್ಲಿಂದ ಏರ್ಪೋರ್ಟ್ ಮುಖಾಂತರ ಏನು ಹೊರದೇಶಕ್ಕೆ ತೆರಳಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಕಳೆದ 5 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಇದೇ ಒಂದು ಗೆಸ್ಟ್ ಹೌಸ್ನಲ್ಲೇ ಇರ್ತಾ ಇದ್ರು. ಮುಖ್ಯವಾಗಿ ವಾರದಲ್ಲಿ 4 ದಿನಗಳ ಕಾಲ ಇದೇ ಗೆಸ್ಟ್ ಹೌಸ್ ನಲ್ಲಿ ಇರ್ತಾ ಇದ್ರು. ಮುಖ್ಯವಾಗಿ ಒಳೆ ನರಸೀಪುರದಲ್ಲಿರುವಂತಹ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇಲ್ಲದೆ ಇದ್ರೆ ಹೆಚ್ಚಾಗಿ ಇದೇ ಒಂದು ಗೆಸ್ಟ್ ಹೌಸ್ ನಲ್ಲೇ ಇರ್ತಿದ್ರು. ಮುಖ್ಯವಾಗಿ JDS ಮುಖಂಡರು ಸೇರಿದಂತೆ ಅಧಿಕಾರಿಗಳನ್ನು ಕೂಡ ಇದೇ ಗೆಸ್ಟ್ ಹೌಸ್ ನಲ್ಲೇ ಬೀಟ್ ಅನ್ನ ಮಾಡ್ತಾ ಇದ್ರು. ಮುಖ್ಯವಾಗಿ ಎದ್ದಿರುವಂತಹ ಪ್ರಶ್ನೆ ಏನಂದ್ರೆ ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಏನು ಒಂದು ವಿಡಿಯೋಗಳು ವೈರಲ್ ಆಗಿದೆ. ಅದರಲ್ಲಿರುವಂತಹ ವಿಡಿಯೋ ಏನಿದೆ ಅದು ಒಂದೇ ರೂಮ್ ನಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕೊಠಡಿ ಏನಿದೆ ಅದು ಇದೇ ಗೆಸ್ಟ್ ಹೌಸ್ ನಲ್ಲಿ ಇರುವಂತಹ ಕೊಠಡಿಯ ಎಂಬ ಒಂದು ಅಂಶ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಇದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ಈಗ ತನಿಖೆಯನ್ನು ಆರಂಭ ಮಾಡಿದೆ. ಏನು ಈ ಒಂದು ಪ್ರಕರಣದ ಸಂತ್ರಸ್ತೆಯರು ಏನಿದ್ದಾರೆ ಅವರು ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳಿದ್ದಾರೆ. ಈ ಚಿತ್ರೀಕರಣ ಹೇಗಾಯಿತು, ಜೊತೆಗೆ ಈ ಒಂದು ವಿಡಿಯೋಗಳು ಯಾವ ರೀತಿಯಲ್ಲಿ ವೈರಲ್ ಆಯಿತು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಒಂದು ತನಿಖೆಗಳು ಕೂಡ ನಡೆದಿರುವಂಥದ್ದು. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಕಾಡ್ತಾ ಇದ್ದಿದ್ದಂಥದ್ದು ಈ ಒಂದು ವಿಡಿಯೋ ವೈರಲ್ ಆಗೋಕ್ಕೂ ಕಾರಣವಾದಂತಹ ಆ ಒಂದು ಕೊಠಡಿ ಯಾವುದು, ಅಂದರೆ ಚಿತ್ರೀಕರಣ ಆದಂತಹ ಕೊಠಡಿ ಯಾವುದು ಎಂಬ ಚರ್ಚೆ ಸಾಕಷ್ಟು ನಡೀತಾ ಇತ್ತು. ಜೊತೆಗೆ ಈ ನಿಟ್ಟಿನಲ್ಲೇ ಕೂಡ ಎಸ್ಐಟಿ ಮೊದಲನೇ ಹಂತದಲ್ಲಿ ತನಿಖೆಯನ್ನು ಮಾಡ್ತಾ ಇತ್ತು. ಇದೆಲ್ಲ ಪ್ರಕರಣಕ್ಕೆ ಪ್ರಮುಖವಾಗಿ ಏನು ಒಂದು ಚಿತ್ರೀಕರಣ ಆಗಿದ್ದಂತಹ ಕೊಠಡಿ ಏನಿದೆ ಅದು ಇದೇ ಗೆಸ್ಟ್ ಹೌಸ್ ಎಂಬ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಚುನಾವಣೆಯ ಮತದಾನ ಮಾಡಿದ ಬಳಿಕ ಸಂಜೆ ಪ್ರಜ್ವಲ್ ರೇವಣ್ಣ ಅವರು ಇದೇ ಗೆಸ್ಟ್ ಹೌಸ್ ನಲ್ಲಿ ಇದ್ರು. ನಂತರವಾಗಿ ಈ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಂತೆ ಇದೇ ಗೆಸ್ಟ್ ಹೌಸ್ ನಿಂದನೇ ಅವರು ವಿದೇಶಕ್ಕೆ ಅಂದ್ರೆ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಏರ್ಪೋರ್ಟ್ ನಿಂದ ಹೊರದೇಶಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನುಣಿ, TV9 ಹಾಸನ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.